ನಾನು ಗ್ರಾಮ ಪಂಚಾಯತಿ ಮುತಗ ಗ್ರಾಮ ಪಂಚಾಯತ್ ಸದಸ್ಯದ ರವಿ ಕೊಡಬಾಗಿ ಇವತ್ತು ಏನು ನಾವು ಮೂಲಭೂತ ಸೌಕರ್ಯಕ್ಕೆ ವಂಚಿತಾಗಿ ನಾವು ಇವತ್ತು ಇಲ್ಲಿ DC ಆಫೀಸ್ಗೆ ಹಾಗೂ ಜಡ್ಪಿಯ CO ಸರ್ಗೆ ಮೆಮೊರಿಯನ್ನು ಕೊಡ್ಲಿಕ್ಕೆ ಬಂದಿದ್ದೆವು. ಎಲ್ಲ ನಮ್ಮ ನಿವಾಸಿಗಳು ಎಲ್ಲ ಸೇರಿ ನಾವು ಬಂದಿದ್ದೀವಿ. ಯಾಕಂದರೆ ನಮ್ದು ಏನಾಗಿದೆ ಅಂದರೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ. ಸುಮಾರು ಎರಡು ತಿಂಗಳಾಯಿತು JJM ನೀರು ಸರಿಯಾಗಿ ನಮ್ಗೆ ಬರ್ತಾ ಇಲ್ಲ. ಯಾವ ನೀರಿನ ಸರಿಯಾಗಿ ವ್ಯವಸ್ಥೆ ಇಲ್ಲ. ಅದು ಕಚರಾ ಆದ್ರು ಯಾಕಂದ್ರೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ಸುಮಾರು ಫಂಡ್ ಬರ್ತಿದೆ. ಅದೆಲ್ಲ ದುರುಪಯೋಗ ಆಗತೈತಿ. ಇದು ನೋಡ್ರಿ, ತಾವು ನೋಡ್ಬೋದು ಇದು ಮುಖಾಂತರ ನೀರಾಗ್ಲಿ ಗಟರಾಗ್ಲಿ ಯಾವ ರೀತಿ ಕಚರಾ ಆಗಲಿ ರೋಡ್ ಆಗಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ತಾವು ನೋಡ್ಬೋದು. ತಮ್ಮ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ PDOಗೆ ವಿನಂತಿ ಮಾಡ್ಕೋತೀವಿ. ಇದೇನು 15 ದಿವಸ ಒಳಗೆ ಇದ್ರ ಬಗ್ಗೆ ನಮಗೆ ಸರಿಯಾಗಿ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇದೇ ಮತ್ತೆ ನಾವು ಜಿಲ್ಲಾಡಳಿತ ಹಾಗೂ ಜಡ್ಪಿ CO ಮುಂದೆ ಕಪ್ಪು ಬಾವುಟ ಪ್ರವೇಶ ಮಾಡಿ ದೊಡ್ಡ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು. ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಮೂಲಭೂತ ಏನು ಎಕ್ಸ್ಟೆನ್ಷನ್ ಇದೆ ಗೋಕುಲ್ ಸಾಯಿನಗರ್ ಶ್ರೀರಾಮ್ ನಗರ್ ಅದೆಲ್ಲ ಕೂಡಿ ಸರಿಯಾಗಿ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯಗಳಿಗೆ ಸರಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವೆಲ್ಲ ನಿವಾಸಿಗಳು ತಮ್ಮ ಮುಖಾಂತರ ಕೇಳ್ಕೊತಾ ಇದೀವಿ. ಹೌದು, ನಾವು ಪಂಚಾಯತಿ ಮೆಂಬರ್ ಇದೀವಿ. ಪಂಚಾಯತಿ ಮೆಂಬರ್ ಇದ್ರು ಅಧಿಕಾರಿಗಳು ಪಂಚಾಯತಿ ಮೆಂಬರ್ಗಳು ಅಲ್ಲ, ನಮ್ ಪೀರಿಯಡ್ ಮುಗಿದಿದೆಯಲ್ಲ, ಈಗ ನಮ್ದು ಅವಧಿ ಮುಗಿದಿದೆ. ಅಧಿಕಾರಿಗಳ ಜಿಲ್ಲಾ ಅವ್ರದ್ದು ಅಧಿಕಾರ ಇರ್ತೈತಿ. ಅಲ್ಲ ಅವಧಿ ನಾವು ಅವ್ರು ಕೇಳ್ಬೇಕಲ್ಲ, PDOಗಳು ಮಾಡಿ ಕೇಳ್ಬೇಕು. ದೊಡ್ಡ ಅಧಿಕಾರಿ ಪ್ಲಸ್ EO ಇದಾರೆ, ನಾವು ಸಂಬಂಧಪಟ್ಟ EO ಇದಾರೆ. ಅದಕ್ಕೆ ಅವ್ರು ಮಾಡ್ಬೇಕಲ್ಲ. ಮಾಡಿದೀವಿ, ಅಧಿಕಾರಿಗಿದ್ದಾಗ ಮಾಡಿದೀವಿ. ಅಧಿಕಾರಿಗಿದ್ದಾಗ ಮಾಡ್ತಾ ಇಲ್ಲ ಅವರು, ನಮ್ಮ ಮಾತು ಕೇಳ್ತಾ ಇಲ್ಲ. ಈಗ ಮಾಡಿದೀವಿಲ್ಲ, ಸುಮಾರು ಕೆಲಸ ಮಾಡಿದೀವಿ. ಅದಕ್ಕೆ ಈಗ ಏನಾಗಿದೆ, ನಮ್ಮ ಜನರಿಗೆ ತುಂಬಾ ಸಮಸ್ಯೆ ಆಗಿದೆ. ಅದನ್ನ ಸಮಸ್ಯೆ ಬಗೆಹರಿಸಬೇಕಂತ ನಾವು ಕೇಳ್ಕೊತೇವೆ. ಯಾಕಂದ್ರೆ ನಮ್ಮ ಇಲ್ಲಿ ನಿವೇದನೆ ಕೊಡಕ್ಕೆ ಯಾಕೆ ಬಂದಿದೆ ಸಂಬಂಧಪಟ್ಟ ಇರ್ಬೋದು, ನಮ್ಗೇನು ಗೊತ್ತಿಲ್ಲಲ್ಲ. ರಾಜಕಾರಣ ಒತ್ತಿರ್ಬೋದು, ಜನರ ಒತ್ತಡ ಇರ್ಬೋದು, ನಮ್ ಕೆಲಸ ಮಾಡಬಾರ್ದಂತ ಯಾರೋ ಹೇಳ್ತಿರ್ಬೋದು. ಅವ್ರ ಕೆಲಸ ನೀವು ಮಾಡಬಾರ್ದಂತ ಹೇಳ್ತಿರ್ಬೋದು ಸುಮಾರು ಜನ. ಇದು ಮಾತ್ರ ಇರ್ಬೇಕು. ಅದಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ. 15 ದಿವಸ ಸರಿ ಆಗ್ಬೇಕು. ಸರಿ ಆಗ್ಲಿಕ್ಕೆ ಇದ್ರ ದೊಡ್ಡ ಪ್ರಮಾಣ ಇಲ್ಲಿ ನಾವು ಉಗ್ರವಾದ ಹೋರಾಟ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ತಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ.